भीम भगवान की जय, बोलो भीम भगवान की जय। स्टैचू कर लेगा नीली कलर क्या मारो, नीली कलर क्या मारो। हां ಮಾತಾಡ್ತೀನಿ ಹಾಂ ಬಾ ಗೋ ಹಾಂ ರೆಡಿ ಸ್ಟಾರ್ಟ್ ಬಾಲ್ ಬಾ ಹೊರಗೆ ಬಾ पूरा सर्कल नारा ಮಾಡ್ಕೊ हेलो हेलो बोलो भीम भगवान के, बोलो भीम भगवान के जय, भीम भगवान की जय। ಆಯ್ತು ಇದು हाँ सर गीता भाई नोड़ो कण्णतद गीता भाई परम पूज्य बोधिसत्व डॉक्टर बाबा साहेब अंबेडकर ಅವರ 134ನೇ ಜಯಂತ್ಯೋತ್ಸವ ಸಮಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರತಕ್ಕಂತ ವಾಸು ಅಂಟಿಯವರ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ। ವಿಶೇಷವಾಗಿ ಇವತ್ತು ಪತ್ರಿಕಾಗೋಷ್ಠಿ ಮಾಡೋದ್ರ ಮೂಲಕ ಎಲ್ಲ ಕಾರ್ಯಕ್ರಮದ ವಿವರ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಅತಿಥಿಗಳನ್ನು ಮತ್ತು ನಮ್ಮ ರಾಜ್ಯದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಳ ಅಧ್ಯಯನ ಮಾಡಿರ್ತಕ್ಕಂಥ ಮತ್ತು ಮಾತನಾಡತಕ್ಕಂಥ ಹಿರಿಯ ಸಾಹಿತಿಗಳಿಗೆ ಕರಿಬೇಕು। ಜೊತೆಗೆ ಮಹಾರಾಷ್ಟ್ರದಿಂದ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳ ಕ್ರಾಂತಿ ಗೀತೆಗಳನ್ನು ಹಾಡ್ತಕ್ಕಂಥ ಕಲಾವಿದರನ್ನು ಕರಿಬೇಕು ಅಂತ ಹೇಳಿ ನಿರ್ಣಯ ಮಾಡಲಾಗಿದೆ। ಅದರಂತೆ ಇವತ್ತು ಮೊದಲನೇ ದಿನ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರ ಮತ್ತು ಹಿರಿಯರಾಗಿರ್ತಕ್ಕಂಥ ವಿಠಲ್ ದೊಡ್ಮನಿ ಅಣ್ಣವರ ನೇತೃತ್ವದಲ್ಲಿ ಮತ್ತು ನಮ್ಮೆಲ್ಲ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರ ನೇತೃತ್ವದಲ್ಲಿ ಈ ನಮ್ಮ ಬಲೂನ್ಗಳನ್ನು ಕೇಸರಿ, ಬಿಳಿ ಮತ್ತು ನೀಲಿ ಪಂಚಶೀಲ ಧ್ವಜದ ಆಕಾರದಲ್ಲಿರ್ತಕ್ಕಂಥ ಬಲೂನ್ಗಳ ಜೊತೆಗೇ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಒಂದು ಬ್ಯಾನರು ಮತ್ತು ಜಿಲ್ಲಾ ಅಧ್ಯಕ್ಷರ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರ ಬ್ಯಾನರ್ಗಳನ್ನು ಇಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಬಿಡೋದ್ರ ಮೂಲಕ ಒಂದು ಜಿಲ್ಲೆಗೆ ಮತ್ತು ಅವು ಎಲ್ಲಿ ಹೋಗಿ ತಲುಪ್ತಾವೋ ಅಲ್ಲಿವರೆಗೂ ಒಂದು ಸಂದೇಶ ರವಾನೆ ಮಾಡಿದಂಗಾಗಿದೆ। ಇವತ್ತು ವಿಶೇಷವಾಗಿ ಬಾಬಾ ಸಾಹೇಬರ ಚಿಂತನೆಗಳು, ಬಾಬಾ ಸಾಹೇಬರ ವಿಚಾರಧಾರೆಗಳು ನಿರಂತರವಾಗಿರಬೇಕು। ನಮ್ಮ ಯುವ ಜನಾಂಗಕ್ಕೆ, ಯುವ ಪೀಳಿಗೆಗೆ ಅವು ಮಾರ್ಗದರ್ಶನ ಮತ್ತು ದಾರಿ ದೀಪ ಆಗಬೇಕು ಅಂತೇಳಿ ಈ ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷ ಕಲಬುರಗಿ ನಗರದಲ್ಲಿ ಅದ್ದೂರಿ ಜಯಂತಿಯನ್ನ ಎಲ್ಲ ನಾಯಕರು, ಹಿರಿಯ ನಾಯಕರು, ಯುವ ನಾಯಕರು, ಮಹಾನಗರ ಪಾಲಿಕೆಯ ಪೂಜ್ಯ ಮಾಜಿ ಮಹಾಪೌರರು, ನಮ್ಮ ಸಮಿತಿಯ ಅಧ್ಯಕ್ಷರು ವಿಶಾಲ್ ನವರಂಗ್ ಅವರು, ವಿಶಾಲ್ ದರ್ಗಿ ಅವರು, ಗಣೇಶ್ ಒಳಕೇರಿ ಅವರು, ಲಂಡನ್ಕರ್ ಅವರು, ನಮ್ಮ ವಾಸು ಅಂಟಿ ಅವರು, ದೇವ ಮತ್ತು ನಮ್ಮ ರಾಹುಲ್ ಉಪ್ಪಾರೆ ಅವರು ಎಲ್ಲ ಹಿರಿಯ ನಾಯಕರ ಮತ್ತು ಯುವ ನಾಯಕರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತಂತೂ ಬಲೂನ್ ಬಿಟ್ಟಿದ್ದೀವಿ। ಇದು ಚಾಲನೆ, ಇನ್ನು ನಿರಂತರ ಕಾರ್ಯಕ್ರಮಗಳು ನಡೀತಾವ। ಬಾಬಾ ಸಾಹೇಬರ ವಿಚಾರ
ದಾರೆ ಇಡೀ ಜಿಲ್ಲೆಗೆ ಮತ್ತು ನಾಡಿಗೆ ಮುಟ್ಟಿಸ್ತಕ್ಕಂಥದ್ದು. ಅವರ ಜೀವನ ಚರಿತ್ರೆಯನ್ನ, ಅವರ ಜೀವನಗಾಥೆಯನ್ನ ನಾವು ಜನಮನಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ ಎಲ್ಲ ನನ್ನ ಪದಾಧಿಕಾರಿಗಳಿಗೂ, ಮಾಜಿ ಜಿಲ್ಲಾಧ್ಯಕ್ಷರಿಗೂ, ಕಾರ್ಪೊರೇಟರ್ ಹಾಗೂ ಮೇಯರ್ ಇದ್ದಾರೆ, ಅವರಿಗೆಲ್ಲರಿಗೂ ನನ್ನ ಧನ್ಯವಾದ. ಮುಖಂಡರಾದ ವಿಠಲ್ ದೊಡ್ಮನಿ ಅವರಿದ್ದಾರೆ, ಅಣ್ಣ ಅಂಬಾರಷ್ಟಿಗಿ, ಅವರಿಗೆಲ್ಲರಿಗೂ ನಮಸ್ಕಾರಗಳು. ಇದು 134ನೇ ಜಯಂತ್ಯೋತ್ಸವದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಾರ. ಅದು ಏನೇನು ಮಾಡ್ಬೇಕಂತೇಳಿ ಇಷ್ಟೆಲ್ಲ ನಮ್ಮ ಹಿರಿಯವರು ಕೂತು ಡಿಸ್ಕಸ್ ಮಾಡ್ತಾರ. ಅವ್ರು ಮಾಡಿದ್ಮೇಲೆ ಇನ್ನೊಂದು ಪ್ರೆಸ್ ಮೀಟ್ ಒಳಗೆ ನಾವು ನಿಮಗೆ ಏನನ್ನೋದು ಕರೆದು ಸಂದೇಶ ಕೊಡ್ತೀವಿ ರೀ. ಜೈ ಭೀಮ್. ಪರಂ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಉತ್ಸವದ ಅಂಗವಾಗಿ ಇಲ್ಲಿ ಸ್ಟ್ಯಾಚ್ಯೂ ಬಳಿ ನಡೀತಕ್ಕಂಥ ಕಾರ್ಯಕ್ರಮಗಳು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ನಡೀತಕ್ಕಂಥ ಅನೇಕ ಕಾರ್ಯಕ್ರಮಗಳು ಈ ಭಾಗದಲ್ಲಿ ಪರಂ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಹೆಚ್ಚಿನ ರೀತಿಯಿಂದ ಇದ್ದುದರಿಂದ 40 ವರ್ಷದಿಂದ ನಾವು ಇದು ನಡೆಸ್ಕೊಂಡು ಹೊಂಟಿವಿ. 40 ವರ್ಷದಿಂದ ಅಂಬೇಡ್ಕರ್ ಜಯಂತಿ ನಾವು ನಡೆಸ್ಕೊಂಡು ಹೊಂಟಿವಿ. ಅದು ನನ್ನ ನೇತೃತ್ವದಲ್ಲಿ. ಬಟ್ ನಮ್ಮ ಆಸೆ ಏನದ ಅಂತಂದರೆ ಹುಡುಗರು ಅದರ ಸದುಪಯೋಗ ಪರಂ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಶಿಕ್ಷಣ, ಸಂಘಟನೆ, ಹೋರಾಟ 3 ಮಂತ್ರಗಳನ್ನು ಕೊಟ್ಟಾರ. ಆ 3 ಮಂತ್ರಗಳನ್ನು ಇವರ ಜೀವನದಲ್ಲಿ ಅಳವಡಿಸ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಪದವೀಧರರಾಗಿ ತಮ್ಮ ತಾಯಿ, ತಂದೆ, ಸಂಸ್ಕೃತಿ ಸ್ಟೇಷನ್ ಬಂದ ಎಲ್ಲಿ ವಿಡಿಯೋ ಆದ್ರೆ ಭಾರಿ ಆಗ್ತದೆ. आता ती गाडी